ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ವಿಡಿಯೋ ಮಾಡಲು ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಭಾರತ ದೇಶದಲ್ಲಿ ನಡೆದಿರತಕ್ಕಂತಹ, ಅದು ದಕ್ಷಿಣ ಭಾರತದಲ್ಲಿ ಈ ತೆಲಂಗಾಣ ರಾಜ್ಯದಲ್ಲಿ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ನಡೆದಿರತಕ್ಕಂತಹ ಭೀಕರ ಕೃತ್ಯದ ಬಗ್ಗೆ ಈ ಒಂದು ವಿಡಿಯೋ ಮಾಡ್ಲಕ್ಕ ನಾನು ಬಂದಿರ್ತೀನಿ. ಸೊ ಅದು ಈ ಹೈದರಾಬಾದ್ ಯೂನಿವರ್ಸಿಟಿ ಏನಿದೆಯಲ್ಲ, ಈ ಪ್ರದೇಶ ಏನಾಗಿರ್ತದೆ, ಕಂಚ ಘಾಚಿ ಬೌಲಿ ಎಂಬ ಒಂದು ಫಾರೆಸ್ಟ್ ಗೆ ಅಟ್ಯಾಚ್ ಆಗಿರತಕ್ಕಂತಹ ಯೂನಿವರ್ಸಿಟಿ ಇದು ಆಗಿರ್ತದೆ. ಸೊ ಈ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂತಹ ಅಲ್ಲಿರ್ತಕ್ಕಂತಹ ಗೌರ್ಮೆಂಟ್ ಏನ್ ಮಾಡ್ತದ ಅಂತಂದ್ರೆ, ಸುಮಾರು 400 ಎಕರೆ ಪ್ರದೇಶವನ್ನ IT ಸೆಕ್ಟರ್ ಮಾಡಲು ಮುಂದಾಗಿದೆ. ಈ IT ಸೆಕ್ಟರ್ ಮಾಡ್ಲಕ್ಕ ಅವರು ಅಲ್ಲಿರ್ತಕ್ಕಂತಹ ಪ್ರಾಣಿ ಸಂಕುಲ, ಜೀವಿ ಸಂಕುಲನಗಳ ಮರ, ಗಿಡ, ನದಿಗಳು ಇವುಗಳನ್ನೆಲ್ಲ ಲೆಕ್ಕಿಸದೆ ಅಲ್ಲಿ ಇವರು ಒಂದು ಘನಘೋರ ಕೃತ್ಯವನ್ನ ಮಾಡ್ಲಕ್ಕ ಮುಂದುವರೆದಿದ್ದಾರೆ. ಸೊ ಈ ಒಂದು ಇಶ್ಯೂ ಸ್ಟಾರ್ಟ್ ಆಗ್ಲಿಕ್ಕೆ ಮೇನ್ ಕಾರಣ ಏನಂತಂದ್ರೆ, ಅಲ್ಲಿರ್ತಕ್ಕಂತಹ ಸರ್ಕಾರ ಈ ಹಿಂದೆನೂ ಕೂಡ ಏನ್ ಮಾಡಿರುತ್ತೆ, ಒಂದಿಷ್ಟು ಇಶ್ಯೂಗಳನ್ನ ರೈಸ್ ಮಾಡಿರುತ್ತೆ. ಒಬ್ಬ ಆ ಸದನದಲ್ಲಿರ್ತಕ್ಕಂತಹ ಒಬ್ಬ ಸದಸ್ಯ ಏನ್ ಮಾಡ್ತಾನೆ ಅಂತಂದ್ರೆ, ಆ ಒಂದು ಪ್ರದೇಶದಲ್ಲಿ ಆ ಯೂನಿವರ್ಸಿಟಿ ಇದೆಯಲ್ಲ, ಹೈದರಾಬಾದ್ ಯೂನಿವರ್ಸಿಟಿ, ಆ ಪ್ರದೇಶಕ್ಕೆ ಹತ್ತಿ ಒಂದು ಫಾರೆಸ್ಟ್ ಇದೆ. ಆ ಫಾರೆಸ್ಟ್ ಅಲ್ಲಿ ಯಾವುದೇ ರೀತಿಯ ನದಿಗಳು ಇಲ್ಲ, ರಿವರ್ ಇಲ್ಲ, ಲೇಕ್ಸ್ ಇಲ್ಲ ಅಂತಂದು ಆ ವ್ಯಕ್ತಿ ಇಶ್ಯೂ ಮಾಡ್ತಾನೆ. ಆದ್ರೆ ಅಲ್ಲಿ ಬಫಲೋ ಲೇಕ್ ಆಗಿರ್ಬೋದು, ಪಿಕಾಕ್ ಲೇಕ್, ಇವೆರಡೂ ಲೇಕ್ ಸೆಂಟರ್ ಆಫ್ ಅಟ್ರಾಕ್ಷನ್ ಪ್ರದೇಶದಲ್ಲಿ ಇತ್ತು. ಸೊ ಇದರಿಂದ ಅವರು ಆ ಟೈಮಲ್ಲಿ ಇಂಪ್ಲಿಮೆಂಟ್ ಆಗಲು ಅವರಿಗೆ ಸಾಧ್ಯವಾಗಿಲ್ಲ. ಸೊ ಈ ಒಂದು ಟೈಮಲ್ಲಿ ಯಾಕೆ ಇಂಪ್ಲಿಮೆಂಟ್ ಆಯ್ತು ಇಷ್ಟು ಜಲ್ದಿ, ಆ IT ಸೆಕ್ಟರ್ಗೆ ಯಾಕೆ ಒಪ್ಪಿಗೆ ಸಿಕ್ತಂತಂದ್ರೆ, ಈ ಹಿಂದೆ ಸುಮಾರು 4-5 ದಿನಗಳು ಈದ್ ಆಗಿರ್ಬೋದು, ಗುಡಿ ಪಾಡ್ವಾ ಮತ್ತೆ ಯುಗಾದಿ, ಇವೆಲ್ಲ ಹಬ್ಬಗಳು ಬಂದ್ವು. ಇದರಿಂದ 4-5 ದಿನ ಏನಾಯ್ತು, ಹೈಕೋರ್ಟ್ಗೆ ಹಾಲಿಡೇ ಸಿಕ್ತು. ಇದೇ ಸರಿಯಾದ ಮಾರ್ಗ ಅಂತಂದು ಆ ಸರ್ಕಾರ ಏನ್ ಮಾಡುತ್ತೆ, ಒಂದು ಕರಡನ್ನು ಹೊರಡಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಇಂಪ್ಲಿಮೆಂಟ್ ಮಾಡಿ ಅದನ್ನ ಜಾರಿಗೆ ತಂದು ಈ ಪ್ರದೇಶದಲ್ಲಿ, ಅಂದ್ರೆ ಈ ಹೈದರಾಬಾದ್ ಯೂನಿವರ್ಸಿಟಿ ಏನಿದೆ ಅಲ್ಲ, ಅದರ ಹಿಂದ್ಗಡೆ ಅದಕ್ಕೆ ಅಟ್ಯಾಚ್ ಆಗಿ ಒಂದು ಫಾರೆಸ್ಟ್, ಆ ಫಾರೆಸ್ಟ್ ಅನ್ನ ನಾಶ ಮಾಡಿ ಈ IT ಸೆಕ್ಟರ್ ಮಾಡುವುದೇ ಅವರ ಮೇನ್ ಉದ್ದೇಶ ಆಗಿರ್ತದೆ. ಇಲ್ಲಿ ಹಲವಾರು ಆ ಒಬ್ಬ ವ್ಯಕ್ತಿ ಏನು ಅಲ್ಲಿರ್ತಕ್ಕಂತಹ CM ಯಾವ ವ್ಯಕ್ತಿ ಇದಾರಲ್ಲ, ಆ ವ್ಯಕ್ತಿಗೆ ಸ್ಟೂಡೆಂಟ್ಗಳು ಹೋಗಿ ಅಪ್ರೋಚ್ ಮಾಡ್ತಾರೆ, ಸರ್ ಈ ರೀತಿ ಮಾಡೋದು ತಪ್ಪಾಗುತ್ತೆ, ಇದು ಒಂದು ಪ್ರದೇಶ ನಮ್ಮ ಎಜುಕೇಶನ್ ಮತ್ತೆ ರಿಸರ್ಚ್ ಗೆ ಸಂಬಂಧಪಟ್ಟಂತಹ ಪ್ರದೇಶ ಆಗಿದ್ದು ನೀವು ಈ ರೀತಿ ಮಾಡಕ್ ಹೋಗ್ಬೇಡಿ ಅಂತಂದಾಗ, ಆ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತಾ, ಅಲ್ಲಿ ಯಾವುದೇ ರೀತಿಯ ಹುಲಿಗಳಿಲ್ಲ, ಜಿಂಕೆಗಳಿಲ್ಲ, ಪ್ರಾಣಿ ಸಂಕುಲನಗಳಿಲ್ಲ, ಅಲ್ಲಿ ಇರ್ತಕ್ಕಂತಹದ್ದು ಕನ್ನಿಂಗ್ ಫಾಕ್ಸ್ ಗಳು ಮಾತ್ರ ಇವೆ ಅಂತಂದು ಆ ವ್ಯಕ್ತಿ ಹೇಳ್ತಾನೆ. ಸೊ ಇದರಿಂದ ರೊಚ್ಚಿಗೆದ್ದಂತಹ ಸ್ಟೂಡೆಂಟ್ ಗಳು ಏನ್ ಮಾಡ್ತಾರ ಅಂತಂದ್ರೆ, ಒಂದು ಸ್ಲೋಗನ್ ನ ಸ್ಟಾರ್ಟ್ ಮಾಡ್ತಾರೆ. ಸ್ಲೋಗನ್ ಏನಂತಂದ್ರೆ, ವಿ ಆರ್ ದ ಫಾಕ್ಸಸ್, ನಾವು ನರಿಗಳು, ಅವರ್ ಡೀನ್, ಅವರ್ ಲ್ಯಾಂಡ್, ಅವರ್ ರೈಟ್ಸ್ ಅಂತಂದು ಒಂದು ಸ್ಲೋಗನ್ ನ ಸ್ಟಾರ್ಟ್ ಮಾಡಿ ಆ ಪ್ರದೇಶದಲ್ಲಿ ಪ್ರೊಟೆಸ್ಟ್ ನ ಮಾಡಲ್ಲ ಸತತ ಹೋರಾಟವನ್ನ ಆ ಸ್ಟೂಡೆಂಟ್ಗಳು ಮಾಡ್ತಾ ಇದ್ದಾರೆ. ಸೊ ಇವ್ರು ಮಾಡಿರ್ತಕ್ಕಂತಹ ಒಂದು ಏನು IT ಸೆಕ್ಟರ್ ಅದು ಪ್ರಾಜೆಕ್ಟ್ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪಂತ ನಮಗೆ ಗೊತ್ತಿಲ್ಲ. ಇದು ಒಂದು ಇಶ್ಯೂ ಸುಪ್ರೀಂ ಕೋರ್ಟ್ ಹತ್ರ ಹೋಗಿ ಸ್ಟೂಡೆಂಟ್ಗಳು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ಇದಕ್ಕೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಆಕ್ಷನ್ ಕಾರ್ಯಾಚರಣೆ ಮುಂದುವರಿಯಬಾರದು, ಎಲ್ಲಿವರೆಗೂ ನೀವು ಮಾಡಿದಿರ ಅಲ್ಲೇ ನಿಲ್ಲಿಸಬೇಕಂತಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ, ಆ ಒಂದು ತೆಲಂಗಾಣದಲ್ಲಿ ಇರ್ತಕ್ಕಂತಹ ಚೀಫ್ ಸೆಕ್ರೆಟರಿ ಅವರಿಗೆ ನನಗೆ ನೀವು ರಿಪೋರ್ಟ್ ನ ತಂದು ವಹಿಸಬೇಕು ಅಂತಂದು ಅವರಿಗೆ ಆರ್ಡರ್ ಅನ್ನ ಮಾಡಿರ್ತಾರೆ. ಸೊ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಹಾಕಿ, ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಬಯೋಡೈವರ್ಸಿಟಿಯನ್ನ ಹಾಳು ಮಾಡ್ತಿರ್ತಕ್ಕಂತಹ ಸರ್ಕಾರ ಮಾಡಿರುವ ಈ ಕಾರ್ಯಾಚರಣೆ ಶ್ಲಾಘನೀಯವೇ ಅಥವಾ ಇಲ್ಲವೇ ಅಂತಂದು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಧನ್ಯವಾದಗಳು.